ಆತ್ಮೀಯರೇ, ಇದೀಗ ಅಭಿನಂದನಾ ನುಡಿಗಾಗಿ ಶ್ರೀ ಕೆ ರವೀಂದ್ರ ರೈ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಕೆ ರವೀಂದ್ರ ರೈ ಕಲ್ಲಿಮಾರು ನಿವೃತ್ತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮುಖ್ಯೋಪಾಧ್ಯಾಯರು. ಇವರು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಯ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೊನ್ನೆ ಇವರ ಸಂಸ್ಥೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಅದರ ಅಧ್ಯಕ್ಷನಾಗಿ ನಿರ್ವಹಿಸುವಂಥ ಒಂದು ಅವಕಾಶ ಬಂತು. ಅವತ್ತು ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಸಂಜೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದರು. ನಾನು ಕೇಳಿದೆ, ಅವರಿಗೂ ನಿಮಗೆ ಏನು ಸಂಬಂಧ ಅಂತ ಕೇಳುವಾಗ ಅವರು ಹೇಳಿದರು, ಅವರು ನಮ್ಮ ಪ್ರೀತಿಯ ಹಳೆ ವಿದ್ಯಾರ್ಥಿ, ನಮ್ಮ ಸಂಸ್ಥೆಗೆ ಅವರ ಮೂಲಕ ಗೌರವ ಬಂದಿದೆ ಅಂಥೇಳಿ. ಆ ನಂತರ ನನ್ನ 100 ತರಗತಿಗಳಲ್ಲಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಮತ್ತು ರಾಮಕೃಷ್ಣ ಪ್ರೌಢಶಾಲೆಯ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡ್ತಾ ಇದ್ದೇನೆ. ಗುರು ಉಜ್ವಲನಾದರೆ ಶಿಷ್ಯ ಪ್ರಜ್ವಲನಾಗ್ತಾನೆ. ಇವತ್ತು ಒಂದು ಪ್ರಜ್ವಲನಾದಂತಹ ಒಂದು ಶಿಷ್ಯೆಯನ್ನು ಕೊಟ್ಟಂತಹ ಒಂದು ಧೀಮಂತ ಗುರು ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರು. ಇದೀಗ ಶುಭ ಆಶಂಸನೆಗಾಗಿ ಅಭಿನಂದನಾ ನುಡಿ ಅಂತ ಹೇಳುವಾಗ ಅದು ಆ ವ್ಯಕ್ತಿಯನ್ನು ಹೊಗಳುವಂಥದ್ದೇ ಕೆಲಸ. ಆದರೆ ಸಂಕ್ಷಿಪ್ತವಾಗಿ, ಯಾಕೆಂದರೆ ಒಬ್ಬರು ಮೇಷ್ಟ್ರು ಈಗ ಮಾತಾಡಿ ಹೋದರು, ಇನ್ನೊಬ್ಬರು ಮೇಷ್ಟ್ರು ಬಂದು ಇನ್ನು ಸುದೀರ್ಘ ಮಾತಾಡ್ತಾರೆ ಅಂತ ನೀವು ಭಾವಿಸೋದು ಬೇಡ. ಆದಷ್ಟು ಸಂಕ್ಷಿಪ್ತವಾಗಿ ಈ ಒಂದು ಅಭಿನಂದನಾ ನುಡಿ ಬಹಳ ಪ್ರಾಮುಖ್ಯವಾದಂಥ ಕಾರ್ಯಭಾಗ ಅದು. ಆದ ಕಾರಣ ಇದನ್ನು ಸಂಕ್ಷಿಪ್ತವಾಗಿ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಂದಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥವರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ಅವರೇ, ಕಣಚೂರು ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಹಾಜಿ UK ಮೋಹನ್ರವರೇ, ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಇದರ ಆಡಳಿತಾಧಿಕಾರಿಯಾದಂಥ ರೆವರೆಂಟ್ ಫಾದರ್ ರೋಷನ್ ಕ್ರಾಸ್ತಾರ್ ಅವರೇ, ಶಾರದಾ ಕಾಲೇಜು ಸಮೂಹ ಸಂಸ್ಥೆಗಳು ಇದರ ಅಧ್ಯಕ್ಷರಾದ MB ಪುರಾಣಿಕರವರೇ, ಹಾಗೂ ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರೇ, ಹೈದರ್ ಪರ್ತಿಪಾಡಿಯವರೇ, ಲಯನ್ ಚಂದ್ರ ಶೆಟ್ಟಿಯವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಇಲ್ಲಿ ಒಂದು ಮನುಷ್ಯ ಏನಾದರೂ ಒಂದು ತನ್ನ ಬದುಕಿನಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದರೆ ಆತನನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವಂಥದ್ದು ಜವಾಬ್ದಾರಿಯುತ ಜನಗಳ ಒಂದು ಜವಾಬ್ದಾರಿಯುತವಾದಂಥ ಒಂದು ಕರ್ತವ್ಯ. ಇದು ಸಂಸ್ಕಾರಯುತ ಜನಗಳು ಮಾಡತಕ್ಕಂತಹ ಒಂದು ಸಂಸ್ಕಾರಯುತವಾದಂಥ ಕಾರ್ಯ. ಇದನ್ನು ಇಲ್ಲಿ ನಾವು ಈಗ ಮಾಡ್ತಾ ಇದ್ದೇವೆ. ಇದೊಂದು ದೇವತಾ ಕಾರ್ಯ ಅಂತ ಹೇಳಿದರೂ ಕೂಡ ಇದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಹೈದರ್ ಪರ್ತಿಪಾಡಿಯವರ ಮತ್ತು ಚಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಹೈದರ್ ಪರ್ತಿಪಾಡಿ ಮೊನ್ನೆ ತಾನೇ ನನ್ನ ಮೇಲೋಗರ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ಆವಾಗ ಮೊದಲು ಹೈದರ್ ಪರ್ತಿಪಾಡಿಯವರು ಭೇಟಿಯಾದಾಗ ನನ್ನ ಹತ್ರ ಹೇಳಿದರು, ಮಾಸ್ಟೇ ಒಂದು ವಿದ್ಯಾಕುಮಾರಿಯವರಿಗೆ ಒಂದು ಸನ್ಮಾನ ಗೌರವ ಮಾಡಬೇಕು ಅಂತ. ನಾನು ಈಗ ಬೇಡ, ಗೌರವ ಬೇಡ, ಯಾಕೆ ಅಂತಂದರೆ ಅವರು ಈ DC ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಸಿಗುವಂಥ ಜನಗಳೇ ಅಲ್ಲ ಅವರು. ಯಾಕೆ ಅಂತಂದರೆ ಒತ್ತಡ ತುಂಬ ಜಾಸ್ತಿ ಇರ್ತದೆ. ಒಂದು ಕಡೆಯಿಂದ ಚೀಫ್ ಮಿನಿಸ್ಟರ್ಗಳ ಫೋನ್ ಬರ್ತಾ ಇರ್ತದೆ, ಮತ್ತೊಂದು ಕಡೆ ಮಿನಿಸ್ಟರ್ಗಳ ಫೋನ್ ಇರ್ತದೆ, ಸಾರ್ವಜನಿಕರನ್ನೆಲ್ಲ ಎದುರಿಸಬೇಕಾಗ್ತದೆ. ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಸದ್ಯಕ್ಕೆ ಬೇಡ, ಮತ್ತೆ ನೋಡುವ ಅಂತ ನಾನು ಹೈದರ್ ಪರ್ತಿಪಾಡಿಯವ್ರ ಹತ್ರ ಹೇಳಿದೆ. ಆಗ ಹೈದರ್ ಪರ್ತಿಪಾಡಿಯವರು ಅವರ ಒಂದು ಗುಣ ವಿಶೇಷತೆ ಅಂತಂದರೆ ಅವರ ಮನಸ್ಸಿಗೆ ಏನಾದರೂ ಬಂದರೆ ಅದನ್ನು ಅವರು ಬಿಡುವುದೇ ಇಲ್ಲ. ಈಗ ಒಂದು 2 ದಿವಸದಿಂದ ಎಷ್ಟು ಫೋನ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವರು ಹೋಗಿ ಕಣಚೂರು ಮೋಹನೂರವರನ್ನು ಭೇಟಿಯಾದಾಗ ಕಣಚೂರು ಮೋಹನೂರವರು ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾನೆ ಅಂತ ಹೇಳಿದಾಗ ಮತ್ತೆ ಅವರು ಸಂಪೂರ್ಣ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದು ಮಾಡಿದರು. ಚಂದ್ರ ಶೆಟ್ಟಿಯವರು ಸಹಕಾರ ಕೊಟ್ಟರು. ಮತ್ತು ಇನ್ನೂ ಕೆಲವರೆಲ್ಲ ಇದ್ದಾರೆ, ಅವರ ಸಹಕಾರದಿಂದ ಇದು ನಡೆಯುತ್ತಾ ಇದೆ. ಒಬ್ಬರು ಅಧ್ಯಾಪಕರಾಗಿ ನಾನೇನು ಅದರ ಕೆಲಸ ಮಾಡಿದ್ದಲ್ಲ, ನಾನು ಆಚೆನೇ ಯಾರಿಗೆ ಫೋನ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ. ಆದರೆ ಇದು ಒಂದು ಒಳ್ಳೆಯ ಕೆಲಸ. ನಿಜವಾಗಿಯೂ ಪ್ರತಿಯೊಬ್ಬ ಒಂದು ಸಮಾಜದಲ್ಲಿರ್ತಕ್ಕಂತಹ ಯಾರು ಒಳ್ಳೆಯ ಮನಸ್ಕರಿರ್ತಾರೆ, ಯಾರು ಒಂದು ಜವಾಬ್ದಾರಿತ ಜನಗಳಿರ್ತಾರೆ, ಅವರು ಮಾಡಬೇಕಾದಂಥ ಒಂದು ಒಳ್ಳೆಯ ಕೆಲಸ. ಅದನ್ನು ಈ ಸಮಿತಿ ಮಾಡಿದೆ. ಆದ್ದರಿಂದ ನಾನು ಪ್ರಥಮವಾಗಿ ಅಭಿನಂದನಾ ಸಮಿತಿಯನ್ನು ಅಭಿನಂದಿಸ್ತಾ ಇದ್ದೀನಿ. ಮತ್ತು ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರ ಬಗ್ಗೆ ಹೇಳುವುದಿದ್ದರೆ, ಈ DC ಎನ್ನುವಂಥ ಡಿಸ್ಟ್ರಿಕ್ಟ್ ಕಮಿಷನರ್, ಜಿಲ್ಲಾಧಿಕಾರಿ, ಇದು ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡಂತಹ ಒಂದು ಹುದ್ದೆ. ಅದು ಆ ಕಾಲದಲ್ಲಿ ನಾನು ತಿಳಿದುಕೊಂಡ ಪ್ರಕಾರ ಆ ಬ್ರಿಟಿಷರ ಕಾಲದಲ್ಲಿ ಆ DC ಎನ್ನುವಂಥದ್ದು ಅದು
ಬಹಳ ಉನ್ನತವಾದಂಥ ಹುದ್ದೆ, ಬಹಳ ಗೌರವಾನ್ವಿತವಾದಂಥ ಹುದ್ದೆ, ಬಹಳ ಜವಾಬ್ದಾರಿತವಾದಂಥ ಹುದ್ದೆ ಅದು. ಡಿ ಸಿ ಹತ್ತಿರ ಹೋಗಲಿಕ್ಕೆ ಜನಸಾಮಾನ್ಯರಿಂದ ಸಾಧ್ಯ ಇಲ್ಲ, ಅಷ್ಟು ಪವರ್ಫುಲ್ ಅದು ಹುದ್ದೆ ಅದು. ಆ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಒಂದು ಡಿ ಸಿ ಹತ್ತಿರ ಹೋಗುವುದೇ ದೊಡ್ಡ ಪ್ರಯಾಸದ ಕೆಲಸ ಅಂತೆ. ಆದರೆ ಸ್ವಾತಂತ್ರ್ಯ ನಂತರ ಏನಾಯಿತು ಅಂತಂದರೆ ಈ ಹುದ್ದೆಗಳ ಮಹತ್ವ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು. ಯಾಕಂದರೆ ಈ ರಾಜಕೀಯವು ಮಹತ್ವ ಪಡೆದುಕೊಂಡಿದ್ದರಿಂದಾಗಿ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥ ಅಧಿಕಾರಿಗಳ ಮಹತ್ವ ಏನಾಯಿತು ಅಂದರೆ ಕಡಿಮೆ ಆಯಿತು. ಈಗ ಫಾದರ್ ಹೇಳಿದಾಗೆ ಒತ್ತಡ ಎಲ್ಲ ಬಹಳ ಜಾಸ್ತಿ ಆದ್ದರಿಂದ ಅದು ಆ ರೀತಿಯಲ್ಲಿ ಆಯಿತು. ಆದರೂ ಕೂಡ ಈಗ ಒಂದು ಡಿಸ್ಟ್ರಿಕ್ಟ್, ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅಂದರೆ ಆ ಜಿಲ್ಲೆಗೆ ಆತ ರಾಜ ಇದ್ದ ಹಾಗೆ. ಎಲ್ಲ ಇಲಾಖೆಗಳು ಅವರ ಅಂಡರ್ನಲ್ಲೇ ಬರ್ತದೆ. ಆದ ಕಾರಣ ಡಿ ಸಿ ಎನ್ನುವಂಥ ಒಂದು ಹುದ್ದೆ ಬಹಳ ಮುಖ್ಯವಾದಂಥ ಹುದ್ದೆ, ಅದು ಉನ್ನತವಾದಂಥ ಹುದ್ದೆ, ಗೌರವಾನ್ವಿತವಾದ ಒಂದು ಹುದ್ದೆ, ಅದು ಜವಾಬ್ದಾರಿತವಾದ ಹುದ್ದೆ. ಅದು ಡಾಕ್ಟರ್ ವಿದ್ಯಾಕುಮಾರಿಯವರ ಬದುಕಿಗೊಂದು ದೊಡ್ಡಸ್ತಿಕೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ಖಂಡಿತವಾಗಿ ಅದು ತಪ್ಪಾಗಲಿಕ್ಕಿಲ್ಲ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ, ಇವರು ಹುಟ್ಟೂರು ಮುಖ್ಯವಾಗಿ ಉಳ್ಳಾಲ ತಾಲೂಕಿನ ಪಾವೂರು ಗ್ರಾಮ ಅದು. ಅಲ್ಲಿ ಕಡೆಂಜ ಎನ್ನುವಂಥದ್ದು ಅದೊಂದು ದೊಡ್ಡ ಮನೆತನ ಅದು. ಯಾಕೆಂದರೆ ಕಡೆಂಜ ತ್ಯಾಂಪನ್ ಭಂಡಾರಿಯವರ ಎಣ್ಣೆ ಅಂದರೆ ಜಗತ್ಪ್ರಸಿದ್ಧವಾದಂಥದ್ದು. ಅಂತಹ ಒಂದು ಮನೆತನದಲ್ಲಿ ದಿವಂಗತ ಮಹಾಬಲ್ ರೈ ಮತ್ತು ಈಗ ತಾನೇ ಇದ್ದಾರೆ ತಾಯಿ, ಅವರ ಒಂದು ಮಗಳಾಗಿ ಅವರು ಜನಿಸಿದರು. ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಆಯಿತು. ನಮ್ಮ ಪಾವೂರು ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಬಾಲ್ಯದ ವಿದ್ಯಾಭ್ಯಾಸ ಆಯಿತು. ಮಂಗಳೂರು ಬೆಸೆಂಟ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಆಯಿತು. ಆಮೇಲೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಕೂಡ ಅವರು ಮಾಡಿದರು. ಆನಂತರ ಅವರು ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಏನಾದರೂ ಅಂದರೆ ಅಧ್ಯಾಪಕಿಯಾಗಿ ಕೆಲಸ ಮಾಡಿದರು. ಆಮೇಲೆ ಮೂಲ್ಕಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಅವರು ಕೆಲಸ ಮಾಡಿದರು. ನಂತರ PhD ಡಾಕ್ಟರೇಟ್ ಮಾಡಿದರು, KS ಮಾಡಿದರು, IAS ಮಾಡಿದರು. ಹೀಗೆ ಒಂದು ಬಾಲ್ಯದಲ್ಲಿಯೇ ಅತ್ಯಂತ ಬುದ್ಧಿವಂತ ಹುಡುಗಿಯಾಗಿದ್ದುಕೊಂಡು, ಒಳ್ಳೆ ಪ್ರತಿಭಾನ್ವಿತ ಹುಡುಗಿಯಾಗಿದ್ದುಕೊಂಡು ತಮ್ಮಲ್ಲಿದ್ದಕ್ಕಂತಹ ಪ್ರತಿಭೆಯನ್ನು ಅವರು ಏನು ಮಾಡಿದರು ಅಂದರೆ ಉಪಯೋಗ ಮಾಡಿಕೊಂಡು ಈಗ ನಾವೆಲ್ಲರೂ ಎಲ್ಲ ಅತಿಥಿಗಳು ಹೇಳಿದಾಗೆ IAS ಪಡೆದುಕೊಂಡು ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಮುಖ್ಯವಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು, ಈ ಸರ್ಕಾರಿ ಇಲಾಖೆಗಳಲ್ಲಿ ಸೇರುವುದೆಂದರೆ ಒಂದು ದೊಡ್ಡ ಪ್ರಯಾಸದ ಕೆಲಸ ಅದು. ಆದರೂ ಕೂಡ ಈ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದು ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಕೋಲಾರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹುಣಸೂರು ಇರ್ಬೋದು, ಎಲ್ಲ ಜಿಲ್ಲೆಗಳಲ್ಲಿ, ಹೆಚ್ಚಿನ ಜಿಲ್ಲೆಗಳಲ್ಲೆಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ವೈದ್ಯಕೀಯ ಇಲಾಖೆಗಳಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಪ್ರೌಢಶಿಕ್ಷಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಈಗ ಅವರು ಕೆಲಸ ಮಾಡಿ ಅನುಭವ ಉಂಟು. ಈಗ ಅವರಿಗೆ ಪ್ರಾಯ ಸಣ್ಣದಿದ್ದರೂ ಕೂಡ ಒಳ್ಳೆಯ ಅನುಭವ ಉಂಟು. ಯಾಕೆಂದರೆ ಸರ್ಕಾರ ಈ ವ್ಯಕ್ತಿಗಳನ್ನು ಗುರುತಿಸ್ತಾರೆ, ಒಂದು ಅಧಿಕಾರಿಗಳನ್ನು ಗುರುತಿಸುವಂಥದ್ದಿದೆ. ಅವರಿಗೆ ಅವರದೇ ಆದಂಥ ಒಂದು ಚಾನಲ್ ಉಂಟು. ಅದು ಸರ್ಕಾರಕ್ಕೆ ಗೊತ್ತಾಗ್ತದೆ, ಇಂಥ ಅಧಿಕಾರಿ ಅವರು ಪ್ರಾಮಾಣಿಕ ಅಧಿಕಾರಿ, ಇಂಥ ಅಧಿಕಾರಿ ಅವರು ಶಿಸ್ತುಬದ್ಧ ಅಧಿಕಾರಿ, ಆ ಜವಾಬ್ದಾರಿಯನ್ನು ಅವರು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ಎನ್ನುವಂಥದ್ದು ಇದೆ. ಆದ ಕಾರಣ ಇವರಿಗೆಲ್ಲ ಒಳ್ಳೊಳ್ಳೆ ಇಲಾಖೆಗಳಲ್ಲೆಲ್ಲ ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಸರ್ಕಾರ. ಆಮೇಲೆ ಕಾರ್ಯದರ್ಶಿಗಳಾದರು, ಮುಖ್ಯವಾಗಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಯೂ ಕೂಡ ಆಗಿದ್ದಾರೆ. ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಮಾಡಿದಂಥ ಅನುಭವ ಉಂಟು. ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಅನುಭವಗಳು ವಿದ್ಯಾಕುಮಾರಿಯವರಿಗೆ ಉಂಟು. ಈಗ ಏನಾಗಿದ್ದಾರೆ ಅಂದರೆ ಉಡುಪಿ ಜಿಲ್ಲಾಧಿಕಾರಿಯಾಗಿ ಅವರು ನೇಮಕ ಆಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬರ್ಬೋದು ಕಣ್ಣಚೂರು ಮೋಹನವರವರೇ. ಹಾಗೆ ಜಿಲ್ಲಾಧಿಕಾರಿಗಳಾಗಿ ಈಗ ಯಾಕೆಂದರೆ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿ ಭಾಳಷ್ಟು ಇನ್ನು ಅನುಭವ ಪಡೆಯಲಿಕ್ಕೆ ಕೂಡ ಇದೆ. ಆದ ಕಾರಣ ಅವರು ಒಂದು ಅಧಿಕಾರಿಯಾಗಿ ಈಗ ತಾನೇ ಇಲ್ಲಿ ಕೂತಿದ್ದಾರಲ್ಲ ಯಾರು ಸಂತೋಷ ಹೆಗಡೆಯವರು, ಅವರು ಲೋಕಾಯುಕ್ತದ ಎಂಥದ್ದು ಮುಖ್ಯಸ್ಥರಾಗಿದ್ದವರು ನೋಡಿ. ಒಂದು ಹೌದು, ಲೋಕಾಯುಕ್ತ ಅಂತಂದರೆ ಈ ಲೋಕಾಯುಕ್ತದ ಪವರ್ ಎಷ್ಟು ಅಂತ ತೋರಿಸಿಕೊಟ್ಟವರು ವೆಂಕಟಾಚಲಂ. ಲೋಕಾಯುಕ್ತಕ್ಕೆ ಪವರ್ ಎಷ್ಟುಂಟು ಅಂತ ತೋರಿಸಿದಂಥ ವ್ಯಕ್ತಿಯವರು ವೆಂಕಟಾಚಲಂ ಅಂತ. ಈ ಕೆಲವು ವ್ಯಕ್ತಿಗಳು ನೋಡಿ, ಒಬ್ಬರು ಶೇಷನ್ ಅಂತ ಇದ್ದರು, ಅವರು ಯಾವುದಕ್ಕೆ ಅಂದರೆ ಇಲೆಕ್ಷನ್ ಕಮಿಷನರ್, ಅವರು ಇಲೆಕ್ಷನ್ಗೆ ಎಷ್ಟು ಪವರ್ ಉಂಟು ಅಂತ ತೋರಿಸಿಕೊಟ್ಟವರು. ಮತ್ತೊಬ್ಬರು ಟೆಲಿಕಾಮ್ನಲ್ಲಿದ್ದರು ರಾಮ ಅಂತ, ಅವರು ಆ ಟೆಲಿಕಾಮ್ಗೆ ಎಷ್ಟು ಪವರ್ ಉಂಟು ಅಂತ ತೋರಿಸಿಕೊಟ್ಟವರು ನೋಡಿ. ಇಂಥವರೆಲ್ಲ ಈ ಮುಂದೆ ಇದೇ ರೀತಿಯಲ್ಲಿ ಈ ಸಂತೋಷ್ ಹೆಗಡೆಯವರು ಕೂಡ ಹಾಗೆ ಲೋಕಾಯುಕ್ತಕ್ಕೆ ಎಷ್ಟು ಪವರ್ ಉಂಟು ಅಂತ ತೋರಿಸಿಕೊಟ್ಟವರು.
ನೀವು ಆಶ್ಚರ್ಯ ಆಗ್ಬೋದು, 1800 ಕಾಲೇಜುಗಳಿಗೆ ಹೋಗಿದ್ದಾರೆ ಅವರು ಸ್ಟೂಡೆಂಟ್ಸ್ಗಳಿಗೆ ಎಂಥದ್ದು ಮಾಹಿತಿ ಕೊಡಲಿಕ್ಕೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನು ವೇದಿಕೆಯ ಮೇಲೆ ಕೂತ್ಕೊಳ್ಳಿಸಿ ನಾವು ಡಾಕ್ಟರ್ ವಿದ್ಯಾಕುಮಾರಿ ಅಂತ ಒಬ್ಬ DC ಅಧಿಕಾರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ ಅಂತಂದರೆ ನೋಡಿ, ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೊಂದಿಲ್ಲ. ಬಹುಶಃ ನನಗೆ ಅನಿಸ್ತದೆ ಇವರ ಅಧಿಕಾರಿಗಳಿಗೆ ಸನ್ಮಾನ ಬೇರೆ ಯಾರು ಮಾಡಲಿಲ್ವ ಅಂತವರು, ಇವರು ಫಸ್ಟ್ ಟೈಮ್ ಅಂತ ಆಗ್ತಾ ಉಂಟು ನನಗೆ. ಯಾಕೆ ಅಂತಂದರೆ ಅವರು ಅಂಥದಕ್ಕೆ ಹೋಗುವಂಥವರೇ ಅಲ್ಲ. ಆದ ಕಾರಣ ಈ ಭಾಗ್ಯ ವಿದ್ಯಾಕುಮಾರಿಗೆ ಯಾಕೆ ಬಂದಿದೆ ಅಂತ ಹೇಳಿದರೆ, ನಾನು ಯಾಕೆ ಇದನ್ನು ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ಭಾಗ್ಯ ವಿದ್ಯಾಕುಮಾರಿಗೆ ಯಾಕೆ ಬಂದಿದೆ ಅಂತ ಹೇಳಿದರೆ, ದಕ್ಷ, ಪ್ರಾಮಾಣಿಕ ಮತ್ತು ಶಿಸ್ತುಬದ್ಧವಾಗಿ ತನ್ನ ಕಾರ್ಯವನ್ನು ಮಾಡುತ್ತಾ ಬಂದಿದ್ದರಿಂದ. ಆದ ಕಾರಣ ಅಧಿಕಾರಿಗಳು ಇದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಒಂದು ಎಂಥದಂದರೆ ಶಿಸ್ತಿನಿಂದ ಕೆಲಸ ಮಾಡುವಂಥದ್ದು. ಸರ್ಕಾರಿ ಸೇವೆ ಅಂತ ಹೇಳಿದ್ರೆ ಅದು ಜನರ ಸೇವೆ. ಆದ ಕಾರಣ ಅದನ್ನು ಶಿಸ್ತಿನಿಂದ ಮಾಡಬೇಕು, ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಅದನ್ನು ದಕ್ಷತೆಯಿಂದ ಮಾಡಬೇಕು. ಇದನ್ನು ಮನಪೂರ್ವಕವಾಗಿ ಮಾಡಿದರೆ ನೋಡಿ ಈ ರೀತಿಯ ಭಾಗ್ಯಗಳು ಅಧಿಕಾರಿಗಳಿಗೆ ಸಿಗ್ತದೆ. ಅಂತಹ ಒಂದು ಭಾಗ್ಯ ಡಾಕ್ಟರ್ ವಿದ್ಯಾಕುಮಾರಿ ಅವರಿಗೆ ಸಿಕ್ಕಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹುಟ್ಟೂರ ಸನ್ಮಾನ ಅಂತ ಹೇಳುವಾಗ ಈ ರೀತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ ಅವರು ಸಂತೋಷ ಪಡುವುದು ಯಾರೆಲ್ಲ ಅಂತಂದರೆ, ಮೊದಲು ಸಂತೋಷ ಪಡುವವರು ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ಮತ್ತು ಎರಡನೇವರು ವಿದ್ಯೆ ಕೊಟ್ಟಂತಹ ಅಧ್ಯಾಪಕರು. ಅವರು ಏನಾದರೂ ಯಾವ ವ್ಯಕ್ತಿಯನ್ನು ಒಳ್ಳೆಯ ಸಾಧನೆಯ ಕೆಲಸ ಮಾಡಿದರೆ ಅವರು ಮೊದಲು ಸಂತೋಷ ಪಡುವವರು. ಮತ್ತು ಹುಟ್ಟೂರಿನಲ್ಲಿ ಯಾರ್ಯಾರು ಇದ್ದಾರೆ ಅವರು ಸಂತೋಷ ಪಡ್ತಾರೆ. ನಮ್ಮ DC ಅಂತ, ಈಗ ಪಾವೂರು, ಹರೇಕಳ, ಅಂಬ್ಲಮುಗೂರು ಇಲ್ಲ ಈ ಉಳ್ಳಾಲದ ಎಲ್ಲ ಗ್ರಾಮಗಳ ಜನಗಳು ನಮ್ಮ DC ಅಂತ ಇಲ್ಲಿ ಕರೆಸಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸನ್ಮಾನ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಆ ಅಧಿಕಾರಿಯ ಡಾಕ್ಟರ್ ವಿದ್ಯಾಕುಮಾರಿಯ ಸೌಭಾಗ್ಯ ಅಂತ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಮುಖ್ಯವಾಗಿ ಇದಕ್ಕೆ ಕಣಚೂರು ಮೋನೂರವರು ನಾವು ಹೇಳಬೇಕು. ನೋಡಿ, ಅವರ ಮಾತು ನೋಡಿ, ಯಾರೂ ಕೂಡ ಏನು ಕಲಿಯದೆ ದೊಡ್ಡ ಕ್ಲಾಸ್ ಇದಕ್ಕೆ ಹೋಗದವರಲ್ಲ ಅವರು. ಶಿಕ್ಷಣ ಬಹಳ ಕಡಿಮೆ ಯಾರಿಗೆ, ಕಣಚೂರು ಮೋನೂರವರಿಗೆ. ಆದರೆ ತನ್ನ ಸ್ವಪ್ರಯತ್ನದಿಂದ ಅವರು ಮೇಲೆ ಬಂದವರು. ಇಷ್ಟೊಂದು ಮೊನ್ನೆ ಇಲ್ಲಿ ನನ್ನನ್ನೊಮ್ಮೆ ತೋರಿಸಿದರು. ಎಷ್ಟೇನು ಈ ಒಂದು ಸಂಕೀರ್ಣವನ್ನು ನೋಡಿದರೆ ಅದ್ಭುತವಾದಂಥದ್ದು ಇದೆ ಇಲ್ಲಿ ಅದ್ಭುತ. ಅಷ್ಟು ದೊಡ್ಡ ಕೆಲಸ ಮಾಡಿ, ಏನು ಒಂದು ಎಜುಕೇಷನ್ ಇಲ್ಲದಿದ್ದರೂ ಕೂಡ ಇಷ್ಟೊಂದು ದೊಡ್ಡ ಕೆಲಸ ಮಾಡಿ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಮಾಡ್ತಕ್ಕಂಥ ಈ ಸಂಸ್ಥೆಯನ್ನು ಅವರು ಕಟ್ಟಿದ್ದಾರೆ ಅಂತಂದರೆ ನಾವು ನಿಜವಾಗಿ ಮೆಚ್ಚಬೇಕಾದಂಥ ಒಂದು ವಿಚಾರ. ನಾವು ಯಾವಾಗಲೂ ಅಂಥವರನ್ನು ಗುರುತಿಸಿ ತೋರಿಸಬೇಕು. ಅದರ ಫಲವಾಗಿ ಒಳ್ಳೆ ಮಗ ಹುಟ್ಟಿದ್ದಾರೆ ಅವರಿಗೆ, ಯಾರು ಅಬ್ದುಲ್ ರಹಿಮಾನ್, ಒಳ್ಳೆ ಮಗ. ಎಷ್ಟು ಚೆಂದವಾಗಿ ಅಡ್ಮಿನಿಸ್ಟ್ರೇಷನ್, ಆ ಆಡಳಿತವನ್ನೆಲ್ಲ ಅವರು ಈ ಸಂಕೀರ್ಣದಲ್ಲಿ ಮಾಡ್ತಾ ಇದ್ದಾರೆ. ನಾನು ತುಂಬ ದಿನಗಳಿಂದ ನೋಡ್ತಾ ಇದ್ದೇನೆ. ಅಷ್ಟು ಒಳ್ಳೆ, ಯಾಕಂತಂದರೆ ಈಗಿನ ಜನಗಳು ಇಂಜಿನಿಯರ್, ಡಾಕ್ಟರ್ಸ್ ಇವರೆಲ್ಲ ಕಲಿತಾ ಇದ್ದಾರೆ. ಆದರೆ ಆ ತಂದೆ ತಾಯಿಗಳಿಗೆ ಅವರ ಮಕ್ಕಳು ಏನಾಗ್ತಾ ಇದ್ದಾರೆ, ಹೆದರಿಕೆ ಆಗೋದು. ಈ ಮಕ್ಕಳು ಏನಾದರೂ ತಪ್ಪಿ ಹೋಗ್ತಾರಾ, ಏನಾದರೂ ಬೇಡದನ್ನು ಮಾಡ್ತಾರಾ ಎನ್ನುವಂಥ ಭಯ ಆ ತಂದೆ ತಾಯಿಗಳಿಗೆ ಈ ಆಧುನಿಕ ಕಾಲದಲ್ಲಿ ಆಗ್ತಾ ಉಂಟು. ಆದರೆ ಇಂಥ ಒಳ್ಳೆಯ ಮಗ ಅಬ್ದುಲ್ ರಹಿಮಾನ್ರವ್ರನ್ನು ನಾನು ಮೆಚ್ಚಬೇಕು. ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಇಂಥ ಒಂದು ಸಂಸ್ಥೆಯನ್ನು ಮುಂದೆಯೂ ಕೂಡ ಬೆಳೆಸಿಕೊಂಡು ಹೋಗಬೇಕು. ಅಂತಹ ಒಂದು ಮನಸ್ಸು ನೋಡಿ ಕಣಚೂರು ಮೋನೂರವರಿಗೆ. ನಮ್ಮ ಹುಡುಗಿ ಎನ್ನುವಂತಹ ಒಂದು ಇದರಿಂದ ಎಲ್ಲ ಏನು ಬೇಕು, ಇವರು ಹೈದರ್ ಪ್ರತಿಭಾಡಿಯವರು ಹೋದ ತಕ್ಷಣ ಏನೆಲ್ಲ ಇಲ್ಲಿ ಬೇಕು, ಎಂಥ ಸಭಾಂಗಣವಾಗಲಿ, ಅವರಿಗೆ ಟೀ ಪಾರ್ಟಿ ಆಗಿರಲಿ, ಜನಗಳ ಎಂಥದೆಲ್ಲ ಬೇಕು ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡುವುದು. ನಮಗೆ ಏನು ಇಲ್ಲಿ ತೊಂದರೆಗಳಾಗಲಿಲ್ಲ. ಅಂತಹ ಒಂದು ಒಳ್ಳೆಯ ಮನಸ್ಸಿನ ಕಣಚೂರು ಮೋನೂರವರ ಈ ಒಂದು ಕಟ್ಟಿದಂಥ ಸಂಸ್ಥೆಯಲ್ಲಿ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮ ಅದು ನಿಜವಾಗಿ ನಾವು ನಿಜವಾದಂಥ ಒಂದು ಅಭಿನಂದನೀಯವಾದದ್ದು ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಫಾದರ್ ಮುಲ್ಲರ್ಸಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರು ಒಳ್ಳೆಯ ಮಾತುಗಳನ್ನು ಆಡಿದರು. ಅದರೊಟ್ಟಿಗೆ ಪುರಾಣಿಕರು ಅಂದರೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವರು. ಮಾತ್ರ ಅಲ್ಲದೆ ಜನಸೇವೆಯನ್ನು ಮಾಡ್ತಾ ಇರತಕ್ಕಂಥವರು, ಒಳ್ಳೆಯ ಒಂದು ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಸಮಾಜಕ್ಕೆ ನೀಡ್ತಾ ಇರತಕ್ಕಂಥ ಒಬ್ಬ ಪುಣ್ಯಾತ್ಮ MB ಪುರಾಣಿಕರು. ಅವರೂ ಕೂಡ ಇಲ್ಲಿ ಇದ್ದುಕೊಂಡು ಎಲ್ಲರೂ ಸೇರಿ ಈ ಒಂದು ಸನ್ಮಾನ ಗೌರವ ಕಾರ್ಯಕ್ರಮವನ್ನು ಮಾಡುವುದು ಅಂದರೆ ಡಾಕ್ಟರ್ ಕೆ ವಿದ್ಯಾಕುಮಾರಿಯವರಿಗೆ ಇದು ಸಿಕ್ಕಿದಂಥ ದೊಡ್ಡ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇನೆ. ಮಾತ್ರ ಅಲ್ಲದೆ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಸಂಚಾಲಕರಿದ್ದಾರೆ, ಈಗಿನ ಸಂಚಾಲಕರು ಕೂಡ ಇದ್ದಾರೆ. ಇಲ್ಲ ಸೇರಿಕೊಂಡು ಇಲ್ಲಿ ನಡೆಯತಕ್ಕಂತಹ ಈ ಒಂದು ಕಾರ್ಯ. ಮಾತ್ರ ಅಲ್ಲದೆ ಅವರ ಪತಿರಾಯರು ಕೂಡ ಇಲ್ಲಿದ್ದಾರೆ. ಅವರ ತಂಗಿ, ತಮ್ಮ ಎಲ್ಲ ಇಲ್ಲಿ ಮಗ ಕೂಡ ಬಂದಿದ್ದಾನೆ. ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಒಂದು
ಎಂಥದ್ದು ಸನ್ಮಾನ ಗೌರವವನ್ನು ಭಾಳ ಸಂತೋಷದಿಂದ ಖುಷಿಯಿಂದ ನೋಡ್ತಾ ಇದ್ದಾರೆ. ಡಾಕ್ಟರ್ ವಿದ್ಯಾಕುಮಾರಿಯವರಿಗೆ ಇನ್ನಷ್ಟು ಸಮಯಗಳು ತುಂಬ ಇದೆ. ಹುಟ್ಟೂರಿನಲ್ಲಿ ನಡೆತಕ್ಕಂತಹ ಈ ಒಂದು ಸನ್ಮಾನ ಗೌರವವನ್ನು ಬಹಳ ಪ್ರೀತಿಯಿಂದ ಇಲ್ಲಿಯ ಅಭಿಮಾನಿಗಳು ಕೊಟ್ಟಿದ್ದಾರೆ. ಇದನ್ನು ಸಂತೋಷವಾಗಿ ಅದನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಏನು ಆ ಒಂದು ಜಿಲ್ಲಾಧಿಕಾರಿಯ ಹುದ್ದೆಯ ಸ್ಥಾನ ಇದೆ ಅದನ್ನು ಇನ್ನಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಅವರು ಮಾಡಲಿ. ಅವರಿಗೆ ದೀರ್ಘಾಯುಷ್ಯ ಆ ಭಗವಂತ ಪ್ರಾಪ್ತಿಯಾಗಲಿ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಆಗಿದ್ದರೆ ಅವರಿಗೆ ದೈಹಿಕವಾದಂತಹ ಆರೋಗ್ಯ, ಮಾನಸಿಕವಾದಂತಹ ನೆಮ್ಮದಿ, ಸಾಮಾಜಿಕವಾದಂತಹ ಶ್ರೇಯಸ್ಸು ಆ ವ್ಯಕ್ತಿಗೆ ಸಿಗಬೇಕು. ಈ ಎಲ್ಲ ಇದು ಆರೋಗ್ಯ, ಅದೇ ರೀತಿಯಲ್ಲಿ ನೆಮ್ಮದಿ ಅವರ ಪಾಲಿಗೆ ದೊರೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಹುಟ್ಟೂರ ಸನ್ಮಾನ ಎಲ್ಲರ ಪರವಾಗಿ ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ.